ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 33ನೇ ಅಧ್ಯಾಯ 16-17ನೇ ವಾಕ್ಯ. ಸ್ಯಾಮ್ಸ್ ಚಾಪ್ಟರ್ 33 ವರ್ಸ್ 16 and 17. ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ನೋಡಿರಿ, ಇಲ್ಲಿ ನಾವು ನೋಡುವಾಗ ದೇವರು ಯಾವ ರೀತಿಯಾಗಿ ನಮ್ಮ ವಿಮೋಚಕನು, ಆತನೇ ನಮ್ಮನ್ನು ಬಿಡಿಸುವ ದೇವರು, ಆತನೇ ನಮ್ಮನ್ನು ಬಿಡುಗಡೆ ಮಾಡುವ ದೇವರು, ತಪ್ಪಿಸುವ ದೇವರು, ಕಾಯುವ ದೇವರು, ಕಾಪಾಡುವ ದೇವರು, ಯುದ್ಧ ಮಾಡುವ ದೇವರು, ಜಯ ಕೊಡುವ ದೇವರೂ ಆಗಿದ್ದಾರೆ. ನಮ್ಮನ್ನು ಸಂರಕ್ಷಿಸುವ ದೇವರು. ಯುದ್ಧ ಕಾಲ ಬರುವಾಗ, ಕಷ್ಟಕಾಲ, ಕಠಿಣ ಯುದ್ಧದ ಸಮಯ ಬಂದಾಗ, ಹಲ್ಲೆಲೂಯಾ, when everywhere you are surrounded by war and fear, ಹೋಪ್ಲೆಸ್ನೆಸ್, ಡಾರ್ಕ್ನೆಸ್, ಆ ಟೈಮಲ್ಲಿ ಏನು ಉಪಯೋಗ ಆಗುತ್ತದೆ? ಹೌ ವಿ ಆರ್ ಸೇವ್ಡ್, ಬೈ ವಾಟ್ ವಿ ಆರ್ ಸೇವ್ಡ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ನೋಡ್ರಿ, ಮಹಾಸೇನೆ ಬಲದಿಂದ ಅಲ್ಲ, ಅರಸನಿಗೆ ಮಹಾಸೇನೆ ಇರುವುದರಿಂದ ಅವನಿಗೆ ಜಯ ಆಗುವುದಿಲ್ಲ. ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಒಂದು ವೀರನ, ಒಂದು ಶೂರನ ಸುರಕ್ಷತೆ ಅವನಿಗೆ ಅಧಿಕವಾಗಿರುವ ಭುಜಬಲದಿಂದ ಅಲ್ಲ. ಹಲ್ಲೆಲೂಯಾ. 17ನೇ ವಾಕ್ಯ. ಜೀವ ರಕ್ಷಣೆಗಾಗಿ ಕುದುರೆಯು ಕೂಡ ಪ್ರಯೋಜನವಿಲ್ಲ, ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ಕುದುರೆಗೆ ವಿಶೇಷ ಬಲ ಇದೆ, ಅದಕ್ಕೆ ವಿಶೇಷ ಬಲ ಇದೆ, ಅದಕ್ಕೆ ದೊಡ್ಡ ಬಲ ಇದೆ ಎಂಬುದಾಗಿ ಅದನ್ನು ಜೀವ ರಕ್ಷಣೆ ಮಾಡುವುದಕ್ಕಾಗಿ ಯುದ್ಧದಲ್ಲಿ ಅದನ್ನು ಉಪಯೋಗ ಮಾಡುತ್ತಾರೆ. ಅದಕ್ಕಿರುವ ಸ್ಪೀಡು, ಅದಕ್ಕಿರುವ ಶಕ್ತಿ, ಸಾಮರ್ಥ್ಯಕ್ಕೆ ಅದನ್ನು ಯೂಸ್ ಮಾಡುತ್ತಾರೆ. ಆದರೆ ಅದರಿಂದ ಬರುವ ಯಾವುದೇ ಶಕ್ತಿ, ಯಾವುದೇ ಬಲ ಕೂಡ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ. ಇಟ್ ಡಸಂಟ್ ಡೆಲಿವರ್, ಇಟ್ ಡಸಂಟ್ ಸೇವ್ ಯು, ಇಟ್ ಕ್ಯಾನ್ ನಾಟ್ ರೆಸ್ಕ್ಯೂ ಯು, ಇಟ್ ಕ್ಯಾನ್ ನಾಟ್ ಪ್ರೊಟೆಕ್ಟ್ ಯು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಸೊ ನಾವೇನು ಮಾಡಬೇಕು? ಅದರ ಮೇಲೆ ನಮ್ಮ ನಂಬಿಕೆ ಇಡದೆ, ನಿರೀಕ್ಷೆ ಇಡದೆ, ಅಧಿಕವಾಗಿ ಹಣ ಇದೆ, ಅಧಿಕವಾದ ಬಲ ಇದೆ, ವಿದ್ಯಾಭ್ಯಾಸ ಇದೆ, ಅಧಿಕವಾದ ಇನ್ಫ್ಲೂಯೆನ್ಸ್ ಇದೆ, ಅನುಭವ ಇದೆ ಎಂಬುದಾಗಿ ನಾವು ಅದನ್ನು ಡಿಪೆಂಡ್ ಮಾಡಿ ವರ್ಷವನ್ನು ನಾವು ಹಾದು ಹೋಗಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ನಮಗೆ ಜ್ಞಾಪಕ ಮಾಡುತ್ತಾ ಇದ್ದಾರೆ. ದೇವರು ನಮಗೆ ಬಲ, ದೇವರು ನಮಗೆ ವಿಶೇಷವಾದ ಬಲವಾಗಿದ್ದಾರೆ. ದೇವರು, ದ ಲಾರ್ಡ್ ಇಸ್ ಅವರ್ ಲೈಟ್ ಅಂಡ್ ಅವರ್ ಸ್ಯಾಲ್ವೇಷನ್. ಹಾಲೆಲೂಯಾ. ಹಿ ವಿಲ್ ಡೆಲಿವರ್. ಹಾಲೆಲೂಯಾ. ವಿ ಆರ್ ನಾಟ್ ಸೇವ್ಡ್ ಬೈ ಹಾರ್ಸಸ್, ವಿ ಆರ್ ನಾಟ್ ರೆಸ್ಕ್ಯೂಡ್ ಬೈ ಎನಿ ವಾರಿಯರ್. 1 ಸಾಮುವೇಲನು 17:47 ಹೇಳುತ್ತದೆ, ದಾವೀದ ಹೇಳ್ತಾ ಇದ್ದಾನೆ, ಕತ್ತಿಯಿಂದ, ಈಟಿಯಿಂದ, ಬರ್ಜಿ ಅಲ್ಲ ನಮಗೆ ಬರುವ ಜಯ, ನಮಗೆ ಹಾಲೆಲೂಯಾ ಯುದ್ಧ ಫಲ ದೇವರದ್ದು. ದೇವರದ್ದು. ಯುದ್ಧವನ್ನು ಮಾಡುವವರು ದೇವರು. ನಮ್ಮ ಯುದ್ಧ ಮಾಡುವಾಗ, ಯುದ್ಧ ಕಾಲದಲ್ಲಿ ನಮ್ಮ ಸಂಗಡ ಇರುವವರು ದೇವರು. ಅವರೇ ನಮಗೆ ಡಾಲಾಗಿ, ಭರ್ಜಿಯಾಗಿ, ನಮ್ಮನ್ನು ಕಾಯುವವರಾಗಿ, ನಮ್ಮ ತಲೆಯನ್ನು ಎತ್ತುವವರಾಗಿ, ಯುದ್ಧ ಮಾಡುವವರಾಗಿ, ಶತ್ರುಗಳಿಗೆ ವಿರೋಧವಾಗಿಯೂ ನಮ್ಮ ಪರವಾಗಿ ನಿಂತುಕೊಂಡು ನಮ್ಮನ್ನು ಕಾಪಾಡುವ ದೇವರಾಗಿರುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಆದ ಕಾರಣ ಭರವಸೆ ದೇವರ ಮೇಲೆ ಇಡೋಣವ. ಹಾಲೆಲೂಯಾ. ಈ ಲೋಕದ ಯಾವುದೇ ವಸ್ತುಗಳು, ಯಾವುದೇ ವ್ಯಕ್ತಿಗಳು, ಯಾವುದೇ ನಮ್ಮ ಸ್ವಂತ ಭುಜಬಲ, ನಮ್ಮ ಸ್ವಂತ ಅಧಿಕವಾದ ಬಲ, ನಾಟ್ ಬೈ ಗ್ರೇಟ್ ಸ್ಟ್ರೆಂತ್, ಹಲ್ಲೆಲೂಯಾ, ನಾಟ್ ಬೈ ಗ್ರೇಟ್ ಸೈಜ್, ಹಲ್ಲೆಲೂಯಾ. ಸೈಜ್ ನೋಡಬೇಡ್ರಿ, ಬಲ ನೋಡಬೇಡ್ರಿ. ದೇವರು ಹೇಳ್ತಾ ಇದ್ದಾನೆ, ದೊಡ್ಡ ಒಂದು ಗುಂಪು ಬರ್ತಾ ಇದೆಯಾ ನಿಮಗೆ ವಿರೋಧವಾಗಿ, ದೊಡ್ಡ ಪರ್ವತ ನಿಮ್ಮ ಮುಂದೆ ಇದೆಯಾ, ಅದನ್ನು ನೋಡಿ ಭಯಪಡಬೇಡ್ರಿ, ಅದಕ್ಕಿಂತ ದೊಡ್ಡವರು ನಿಮ್ಮ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೇಳ್ರಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಒಳಗಡೆ ಇರುವವರು ಹೊರಗಡೆ ಇರುವವನಿಗೂ ಈ ಲೋಕದಲ್ಲಿ ಇರುವವನಿಗೂ ದೊಡ್ಡವರಾಗಿದ್ದಾರೆ. ಹಲ್ಲೆಲೂಯಾ. ಡೋಂಟ್ ಲುಕ್ ಎಟ್ ಔಟ್ಸೈಡ್. ನಿನ್ನ ಒಳಗಡೆ ಇರುವ ದೇವರನ್ನು ನೋಡು.
ಅವರೇ ನಿನಗೆ ಈಟಿ ಇಲ್ಲದೆ, ಕತ್ತಿ ಇಲ್ಲದೆ, ಬರ್ಜಿ ಇಲ್ಲದೆ ನಿಂತು ನಿನಗಾಗಿ ಯುದ್ಧ ಮಾಡುವ, ನಿನಗಾಗಿ ಜಯ ಕೊಡುವ ದೇವರಾಗಿದ್ದಾರೆ. ನಿನ್ನೊಂದಿಗೆ ಇದ್ದುಕೊಂಡು ಹೀ ವಿಲ್ ಬಿಕಮ್ ಯುವರ್ ವೆಪನ್, ಹೀ ವಿಲ್ ಬಿಕಮ್ ಯುವರ್ ಶೀಲ್ಡ್, ಹೀ ವಿಲ್ ಬಿಕಮ್ ಯುವರ್ ಲೈಟ್, ಹೀ ವಿಲ್ ಬಿಕಮ್ ಯುವರ್ ಸ್ಯಾಲ್ವೇಷನ್, ಹೀ ಈಸ್ ಯುವರ್ ಡೆಲಿವರರ್, ಹೀ ಈಸ್ ಯುವರ್ ಹೀಲರ್, ಹೀ ಈಸ್ ದ ಒನ್ ಹೂ ಗಿವ್ಸ್ ಯು ವಿಕ್ಟ್ರಿ. ಹಾಲೆಲೂಯಾ. ಇವರೇ ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವರ್ಷದಲ್ಲಿ ವಿಶೇಷವಾಗಿ ಎಲ್ಲ ವಿಷಯಗಳನ್ನು ನಾವು ಗಮನವಿಟ್ಟು ನಡೆಯುವಾಗ, ಹಾಲೆಲೂಯಾ, ವಿ ಆರ್ ನಾಟ್ ಸೇವ್ಡ್ by a mighty army or a mighty warrior or any other thing, but only by God we will be protected. ಅದು ಮಾತ್ರ ಖಚಿತ. ನಾವು ಸುರಕ್ಷಿತವಾಗಿ, ನಾವು ಜಯವಾಗಿ, ನಾವು ಕಾಯಲ್ಪಡುತ್ತೇವೆ, ತಪ್ಪಿಸಲ್ಪಡುತ್ತೇವೆ, ನಾವು ಬಿಡುಗಡೆ ಮಾಡಲ್ಪಡುತ್ತೇವೆ by God. ಹಾಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.